ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಿದ ಎಲ್ಲ ಮತದಾರರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಅವರು ಧನ್ಯವಾದ ತಿಳಿಸಿದ್ದಾರೆ. ಇಂದು ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಜಿಲ್ಲೆಯಲ್ಲಿ ಈ ಬಾರಿ ಜನರು ಅಭೂತಪೂರ್ವವಾಗಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ಬಿಸಿಲಿನ ತಾಪ ತಡೆಯಲು ಅಸಾಧ್ಯವಾಗಿದ್ದರೂ ಮತಗಟ್ಟೆಗೆ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಈ ಬಾರಿ ಜನರು ಬದಲಾವಣೆ ಬಯಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬಂದಿದ್ದು, ಪ್ರತಿ ಬೂತ್ಗಳಲ್ಲಿ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಚುನಾವಣೆಯಲ್ಲಿ ಜಯಗಳಿಸುವ ಎಲ್ಲ ಅವಕಾಶಗಳಿದ್ದು, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿದ್ದಾರೆ. ಆ ಮೂಲಕ ಜಿಲ್ಲೆಯ ಗತ ವೈಭವ ಮತ್ತೆ ಮರುಕಳಿಸಲಿದ್ದು, ಇದಕ್ಕಾಗಿ ಜನರಿಗೆ ಧನ್ಯವಾದ ಸಮರ್ಪಿಸುವುದಾಗಿ ಅವರು ತಿಳಿಸಿದ್ದಾರೆ. ಇನ್ನೊಂದು ವಾರ ವಿಶ್ರಾಂತಿ ಪಡೆದುಕೊಂಡು ಬಳಿಕ ಎಲ್ಲ ಕಾರ್ಯಕರ್ತರ ಜೊತೆ ಸಭೆ ನಡೆಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ನಾಯಕ ರಮನಾಥ್ ರೈ ಹಾಗೂ ಇತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಈ ಬಾರಿ ಕಾಂಗ್ರೆಸ್ ಗೆಲುವು ಶತಸಿದ್ಧ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಯೋಜನೆಗಳೇನಿದೆ, ಮುಂದೆ ಮಾಡಲಿಕ್ಕೆ ಏನಿದೆ, ಇದನ್ನು ಹಾಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಯನ್ನು ಮನೆ ಮನೆ ಮುಟ್ಟುವಂತ ಕೆಲಸ ಮಾಡಿದರೆ, ಅದರೊಟ್ಟಿಗೆ ಒಂದು ಪ್ರೀತಿಯನ್ನು ಹಂಚುವ ಒಂದು ಕೆಲಸವನ್ನು ಈ ಚುನಾವಣೆ ಮುಖಾಂತರ ಮಾಡಿದ್ರು. ಬಹುಶಃ ಇದು ಬಹಳ ಫಲಪ್ರದವಾಗಿದೆ ಅಂತ ಹೇಳಿ ನನಗೆ ಗೊತ್ತಾಗ್ತಿದೆ. ನಿನ್ನೆ ನಡೆದಂಥ ಚುನಾವಣೆಯಲ್ಲೂ ಕೂಡ ಅಷ್ಟೇ 8 ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಕೂಡ ನಾನು ಸಂದರ್ಶಿಸಿದ್ದೇನೆ, ಹೋಗಿದ್ದೇನೆ. ಜನಗಳ ಒಂದು ಉತ್ಸಾಹ, ಅವರೊಂದು ತೋರಿಸಿರುವಂಥ ಸ್ಪಂದನೆಗಳನ್ನು ಎಲ್ಲ ನೋಡಿದ್ದೆವು. ಬಹಳಷ್ಟು ಸಂತೋಷ ಆಗುತ್ತೆ. ಈ ಚುನಾವಣೆಯನ್ನು ನಾನು ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ತುಳುನಾಡು ಗೆದ್ದಿದೆ ಅನ್ನುವಂಥ ಭಾವನೆ ನನಗೆ ಬಂದಿದೆ. ಖಂಡಿತವಾಗ್ಲೂ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇವತ್ತು ಜಾಸ್ತಿ ಆಗಿದೆ. ವೋಟಿಂಗ್ ಇನ್ನೂ ಆಗಬೇಕಿತ್ತು. ನಾವು ಏನು ಮಾಡ್ತೇವೆ, ಒಂದು ದೇಶದ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ಚುನಾವಣೆ 100% ವೋಟಿಂಗ್ ಆಗಬೇಕನ್ನುವಂಥದ್ದು ನಮ್ಮೆಲ್ಲರಿದ್ದು ಆಶೆ. ಆದರೆ ಅದು ಆಗ್ತಾ ಇಲ್ಲ. ಬಟ್ ಈ ಬಾರಿಯೂ ಕೂಡ ಒಳ್ಳೆಯ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಬಂಧಿಸಿದಂತೆ ಒಳ್ಳೆಯ ರೀತಿಯ ಮತದಾನ ನಡೆದಿದೆ. ಅದಕ್ಕಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಿದ್ದೇವೆ. ನಾವು ಯಾವತ್ತೂ ಕೂಡ ಮೊದಲು 4.5 ಲಕ್ಷ ಅಂತ ಹೇಳ್ತಿದ್ವಲ್ಲ, ಅವಾಗ ಅವರಲ್ಲಿ ಕೇಳಬೇಕಿತ್ತು. ನಾವು ಹೇಳಲಿಲ್ಲ, ಯಾವತ್ತೂ ಹಾಗೆ ಹೇಳಲಿಲ್ಲ. ನಾವು ಜನಗಳನ್ನು ಹೋಗಿ ಅವರ ಸ್ಪಂದಿಸುವ ರೀತಿ, ಅವ್ರು ನಮ್ಮ ಮೇಲೆ ನಿರೀಕ್ಷೆಗಳನ್ನು ಇಟ್ಟು ಇದು ಚುನಾವಣೆ ಆದ ನಂತರ ನಾವು ಹೇಳ್ತಾ ಇದ್ದೇವೆ. ನಾವು ಮೊದಲಿಗೆ ಯಾವತ್ತೂ ಹೇಳಲಿಲ್ಲ. ಮೊದಲಿಗೆ ಅವರು ಹೇಳ್ತಾ ಇದ್ದದ್ದು 4 ಲಕ್ಷದಿಂದ ಕನಿಷ್ಠ 4 ಲಕ್ಷ, ಅದ ನಂತರ 7 ಲಕ್ಷ ತನಕ ಹೇಳ್ತಾ ಇದ್ರು. ನಾನು ಹೇಳಿದ್ದೆ, ಅವ್ರು ಹೇಳ್ಬೇಕು ಪಾಪ, ಅವರಿಗೆ ಒಂದು ಮನಸ್ಸಿನ ಸಮಾಧಾನಕ್ಕೆ ನಾಡಿದ್ದು 4ನೇ ತಾರೀಕು ತನಕ ಈ ರೀತಿ ಇರಲಿ ಅನ್ನುವಂಥದ್ದು. ಯಾರು ಸಂತೋಷದಿಂದ ನಾವು ಸಂತೋಷ ಪಡ್ಬೋದು.